ಸೂಪರ್ ಪ್ರೈಮ್ ನೆಟ್ 9ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡೋಣ. ಮಧ್ಯಪ್ರಾಚ್ಯ ಯುದ್ಧದಿಂದ ಎಲ್ಪಿಜಿ ಸಂಕಷ್ಟ ಎದುರಿಸ್ತಾ ಇರುವಂತಹ ಭಾರತಕ್ಕೆ ಗುಡ್ ನ್ಯೂಸ್ ಸಿಕ್ಕಿದೆ. ಹಾರ್ಮುಜ್ ಜಲಸಂಧಿ ಮೂಲಕ ಭಾರತಕ್ಕೆ 86,000 ಮೆಟ್ರಿಕ್ ಟನ್ನ ಎಲ್ಪಿಜಿ ಹೊತ್ತಿರುವ 2 ಹಡಗುಗಳು ಬರ್ತಾ ಇದ್ದಾವೆ. ಶಿವಾಲಿಕ್ ಮತ್ತು ನಂದಾದೇವಿ ಹಡಗುಗಳು ಈಗಾಗಲೇ ಜಲಸಂಧಿಯನ್ನು ದಾಟಿದ್ದು 2 ದಿನಗಳಲ್ಲಿ ಭಾರತಕ್ಕೆ ತಲುಪಲಿವೆ. ಇಸ್ರೇಲ್ ಅಮೆರಿಕ ದಾಳಿಯಿಂದ ಸಂಕಷ್ಟದಲ್ಲಿರುವ ಇರಾನ್ಗೆ ರಷ್ಯಾ ಮಾನವೀಯ ನೆರವು ನೀಡಿದೆ. ಅಧ್ಯಕ್ಷ ಪುಟಿನ್ ಆದೇಶದಂತೆ 13 ಟನ್ಗಳಿಗೂ ಅಧಿಕ ತುರ್ತು ಔಷಧಿ ಮತ್ತು ವೈದ್ಯಕೀಯ ಸಾಧನಗಳನ್ನು ವಿಮಾನದ ಮೂಲಕ ತಲುಪಿಸಲಾಗಿದೆ. ಈ ಮೂಲಕ ಇರಾನ್ಗೆ ಮಾನವೀಯ ನೆರವು ನೀಡಿದ ಮೊದಲ ದೇಶವಾಗಿದೆ ರಷ್ಯಾ. ಗಲ್ಫ್ ರಾಷ್ಟ್ರಗಳಲ್ಲಿನ ತೈಲ ಘಟಕಗಳನ್ನು ಗುರಿಯಾಗಿಸಿ ಇರಾನ್ ಇಂದು ಕೂಡ ದಾಳಿಯನ್ನು ಮಾಡಿದೆ. ಇದರಿಂದಾಗಿ ಯುಎಇ, ಕತಾರ್, ಕುವೈತ್, ಬಹ್ರೇನ್ ದೇಶಗಳು ತಮ್ಮ ಕೆಲವು ತೈಲ ಉತ್ಪಾದನಾ ಘಟಕಗಳನ್ನು ಬಂದ್ ಮಾಡಿವೆ. ಇದರಿಂದ ಮುಂದಿನ ದಿನಗಳಲ್ಲಿ ಜಗತ್ತಿನಲ್ಲಿ ಮತ್ತಷ್ಟು ತೈಲ ಬಿಕ್ಕಟ್ಟು ಬಿಗಡಾಯಿಸುವಂತಹ ಸಾಧ್ಯತೆ ಹೆಚ್ಚಿದೆ. ಸಿಲಿಂಡರ್ ಸಿಗದೆ ಸಂಕಷ್ಟಕ್ಕೆ ಸಿಲುಕಿರುವ ತಮಿಳುನಾಡಿನ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಉದ್ಯಮಿಗಳಿಗೆ ಅಲ್ಲಿನ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ಇಂಡಕ್ಷನ್ ಸ್ಟವ್ ಬಳಸುವ ರೆಸ್ಟೋರೆಂಟ್, ಹೋಟೆಲ್ಗಳಿಗೆ ವಿದ್ಯುತ್ ಬಿಲ್ನ ಪ್ರತಿ ಯೂನಿಟ್ಗೆ ₹2 ಸಬ್ಸಿಡಿಯನ್ನು ಘೋಷಣೆ ಮಾಡಲಾಗಿದೆ. ಯುದ್ಧದಿಂದಾಗಿ ದೇಶದಲ್ಲಿ ಎಲ್ಪಿಜಿ ಸಿಲಿಂಡರ್ಗಳ ಕೊರತೆಯಾಗಿದೆ. ಸಿಲಿಂಡರ್ ಪೂರೈಕೆ ವೇಳೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ದೆಹಲಿ ಪೊಲೀಸರಿಗೆ ರಜೆಯನ್ನು ರದ್ದುಗೊಳಿಸಲಾಗಿದೆ. ಸಿಲಿಂಡರ್ ಗೋಡೌನ್ಗಳು, ರಿಫಿಲಿಂಗ್ ಕೇಂದ್ರಗಳು ಮತ್ತು ಏಜೆನ್ಸಿ ಕೇಂದ್ರಗಳ ಮುಂದೆ 24 ಗಂಟೆ ಭದ್ರತೆ ನೀಡಲು ದೆಹಲಿ ಸರ್ಕಾರ ಆದೇಶಿಸಿದೆ. ಹಿಂಸಾಚಾರ ಪ್ರಕರಣದಲ್ಲಿ ಜೈಲಲ್ಲಿರುವ ಲಡಾಖ್ನ ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಬಿಡುಗಡೆಗೆ ಕೇಂದ್ರ ಆದೇಶಿಸಿದೆ. ರಾಷ್ಟ್ರೀಯ ಭದ್ರತಾ ಕಾಯ್ದೆಯಡಿಯಲ್ಲಿ ಲಭ್ಯವಿರುವ ಅಧಿಕಾರವನ್ನು ಬಳಸಿಕೊಂಡು ಕೇಂದ್ರ ಗೃಹ ಸಚಿವಾಲಯ ಬಿಡುಗಡೆಗೆ ಆದೇಶವನ್ನು ನೀಡಿದೆ. 2025 ಸೆಪ್ಟೆಂಬರ್ನಲ್ಲಿ ಲಡಾಖ್ಗೆ ರಾಜ್ಯದ ಸ್ಥಾನಮಾನಕ್ಕೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗಿತ್ತು. ಇದರ ನೇತೃತ್ವವನ್ನು ವಹಿಸಿದ ಸೋನಂರನ್ನು ಬಂಧಿಸಿ ಜೈಲಿಗೆ ಕಳಿಸಲಾಗಿತ್ತು. ಚುನಾವಣೆಯ ಹೊಸಿಲಲ್ಲಿರುವ ಪಶ್ಚಿಮ ಬಂಗಾಳಕ್ಕೆ ಪ್ರಧಾನಿ ಮೋದಿ ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ. ಕೋಲ್ಕತ್ತಾದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ 18,680 ಕೋಟಿ ರೂಪಾಯಿಗಳ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಮತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಿದರು. ಈ ವೇಳೆ ಮಾತನಾಡಿರುವ ಪ್ರಧಾನಿ ಮೋದಿ, ಸಿಎಂ ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಪ್ರಧಾನಿ ಮೋದಿ ಅವರ ರ್ಯಾಲಿಗೂ ಮುಂಚಿತವಾಗಿ ಕೋಲ್ಕತ್ತಾದಲ್ಲಿ ಟಿಎಂಸಿ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಘರ್ಷಣೆ ನಡೆದಿದೆ. ಸಚಿವೆ ಶಶಿ ಪಂಜಾಬ್ ಮನೆ ಮೇಲೆ ಬೆಳಗ್ಗೆ ಅಟ್ಯಾಕ್ ಆಗಿತ್ತು. ಈ ವೇಳೆ ಬಿಜೆಪಿ ಮತ್ತು ಟಿಎಂಸಿ ಕಾರ್ಯಕರ್ತರ ನಡುವೆ ಘರ್ಷಣೆ ನಡೆದಿದ್ದು ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಬಿಹಾರದಲ್ಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಇಳಿಯಬೇಕಿದ್ದ ಹೆಲಿಪ್ಯಾಡ್ಗೆ ಗೂಳಿಯೊಂದು ನುಗ್ಗಿದೆ. ಬೇಗುಸರಾಯ್ನಲ್ಲಿ ಹೆಲಿಕಾಪ್ಟರ್ ಲ್ಯಾಂಡಿಂಗು ಕೆಲವೇ ನಿಮಿಷಗಳ ಮುಂಚಿತವಾಗಿ ಈ ಘಟನೆ ನಡೆದಿದೆ. ಗೂಳಿ ಓಡಿಸಲು ಹೋದ ಪೊಲೀಸ್ ಸಿಬ್ಬಂದಿಯನ್ನೇ ಗೂಳಿ ಅಟ್ಟಾಡಿಸಿದ್ರಿಂದಾಗಿ ಕೆಲ ಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಸೈಯದ್ ಅತಾ ಹಸ್ನೈನ್ ಅವರು ಬಿಹಾರದ ರಾಜ್ಯಪಾಲರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಪಾಟ್ನಾದ ಲೋಕಭವನದಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸಂಗಮ್ ಕುಮಾರ್ ಪ್ರಮಾಣ ವಚನ ಬೋಧಿಸಿದರು. ಸಮಾರಂಭದಲ್ಲಿ ಸಿಎಂ ನಿತೀಶ್ ಕುಮಾರ್ ಹಾಜರಿದ್ದರು. ಕರೂರು ಕಾಲ್ತುಳಿತ ಪ್ರಕರಣ ಸಂಬಂಧ ಟಿವಿಕೆ ಪಕ್ಷದ ಮುಖ್ಯಸ್ಥ ನಟ ವಿಜಯ್ ನಾಳೆ ಸಿಬಿಐ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಬೇಕಿದೆ. ಈ ಹಿನ್ನೆಲೆಯಲ್ಲಿ ಚೆನ್ನೈನಿಂದ ದೆಹಲಿಗೆ ಈಗಾಗಲೇ ನಟ ವಿಜಯ್ ತಲುಪಿದ್ದಾರೆ. ಕಳೆದ ವರ್ಷ ಸೆಪ್ಟೆಂಬರ್ 27ರಂದು ಕರೂರಿನಲ್ಲಿ ರ್ಯಾಲಿ ವೇಳೆ ಕಾಲ್ತುಳಿತ ಸಂಭವಿಸಿ 41 ಮಂದಿ ಮೃತಪಟ್ಟಿದ್ದಾರೆ. ಸಿಎನ್ಬಿಸಿ ಟಿವಿ 18 ನೀಡುವ ಇಂಡಿಯಾ ಬಿಸಿನೆಸ್ ಲೀಡರ್ ಅವಾರ್ಡ್ಸ್ ಕಾರ್ಯಕ್ರಮ ಮುಂಬೈನಲ್ಲಿ ಅದ್ದೂರಿಯಾಗಿ ನಡೆಯಿತು. ಸಾಧಕ ಕೈಗಾರಿಕೋದ್ಯಮಿಗಳನ್ನು ಗುರುತಿಸಿ ಸನ್ಮಾನಿಸುವ ಈ ಅದ್ದೂರಿ ಕಾರ್ಯಕ್ರಮದಲ್ಲಿ ಐಸಿಸಿ ಅಧ್ಯಕ್ಷ ಜೈ ಶಾ, ಖ್ಯಾತ ನಟ ರಿಷಬ್ ಶೆಟ್ಟಿ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಸಾಕ್ಷಿಯಾಗಿದ್ದು, ಜೊತೆಗೆ ಟೀಮ್ ಇಂಡಿಯಾ ಕ್ರಿಕೆಟಿಗರಾದ ಸೂರ್ಯಕುಮಾರ್ ಯಾದವ್, ಗೌತಮ್ ಗಂಭೀರ್ ಸೇರಿದಂತೆ ಹಲವು ಖ್ಯಾತ ಕೈಗಾರಿಕೋದ್ಯಮಿಗಳು ಕೂಡ ಭಾಗಿಯಾಗಿದ್ದರು. ಇನ್ನು ಸಿಎನ್ಬಿಸಿ ನ್ಯೂಸ್ 18 ನೀಡುವ ದಶಕದ ಉದ್ಯಮಿ ಪ್ರಶಸ್ತಿಯನ್ನು ಬಿರ್ಲಾ ಸಮೂಹ ಸಂಸ್ಥೆಗಳ ಮುಖ್ಯಸ್ಥ ಕುಮಾರ್ ಮಂಗಲಂ ಬಿರ್ಲಾ ಅವರಿಗೆ ನೀಡಿ ಗೌರವಿಸಲಾಯಿತು. ಹಾಗೆಯೇ ಪ್ಯಾರಾಲಿಂಪಿಕ್ಸ್ ಆಟಗಾರ್ತಿ ಸಿಮ್ರಾನ್ ಶರ್ಮಾ ಅವರಿಗೆ ವರ್ಷದ ವಿಶೇಷ ಮತ್ತು ಪ್ಯಾರಾ ಸ್ಪೋರ್ಟ್ಸ್ ನಾಯಕಿ ಪ್ರಶಸ್ತಿಯನ್ನು ನೀಡಲಾಯಿತು. ಟಿಟಿಕೆ ಪ್ರೆಸ್ಟೀಜ್ನ ಅಧ್ಯಕ್ಷ ಎಮಿರಿಟಸ್ ಅವರಿಗೂ ಹಾಲ್ ಆಫ್ ಫೇಮ್ ಗೌರವ ನೀಡಿ ಗೌರವಿಸಲಾಗಿದೆ. ಕನ್ನಡದ ಖ್ಯಾತ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಅವರಿಗೆ ವರ್ಷದ ಮನರಂಜನಾ ನಾಯಕ ಪ್ರಶಸ್ತಿಯನ್ನು ನೀಡಿದರೆ, T20 ವಿಶ್ವಕಪ್ ಗೆದ್ದ ಟೀಮ್ ಇಂಡಿಯಾದ ನಾಯಕ ಸೂರ್ಯಕುಮಾರ್ ಅವರಿಗೆ ವರ್ಷದ ಅತ್ಯುತ್ತಮ ಕ್ರೀಡಾ ನಾಯಕ ಪ್ರಶಸ್ತಿಯನ್ನು ನೀಡಲಾಗಿದೆ. Lane, how deeply it connected in front of his home crowd. There is nobody quite like him in the world of cricket right now. Sky 360 degrees of the field, but let's get a full picture of it too. Over to you, Shireen.
Thank you. ಬಿಡದಿ ರೆಸಾರ್ಟ್ನಲ್ಲಿರುವ ಒಡಿಶಾ ಕಾಂಗ್ರೆಸ್ ಶಾಸಕರು ಮೈಸೂರು ಪ್ರವಾಸ ಕೈಗೊಂಡಿದ್ದಾರೆ. ಬೆಳಗ್ಗೆ ಕಾಂಗ್ರೆಸ್ ನಾಯಕರ ಬೆಂಗಾವಲಿನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದರು. ಮಾರ್ಚ್ 16ರಂದು ಬಿಹಾರದಲ್ಲಿ ರಾಜ್ಯಸಭೆ ಚುನಾವಣೆ ನಡೆಯಲಿದ್ದು ಅಡ್ಡ ಮತದಾನ ತಡೆಯಲು ಡಿಸಿಎಂಗೆ ಹೈಕಮಾಂಡ್ ಟಾಸ್ಕ್ ಕೊಟ್ಟಿದೆ. ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಕುರ್ಚಿ ಕದನದ ನಡುವೆ ಸಿಎಂ ಸಿದ್ದರಾಮಯ್ಯ ಸಚಿವರಿಗಾಗಿ ಸೋಮವಾರ ಡಿನ್ನರ್ ಪಾರ್ಟಿ ಆಯೋಜಿಸಿದ್ದಾರೆ. ಈ ಔತಣಕೂಟದ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿತು. ಯಾರು ಸಿಎಂ ಅನ್ನೋ ಚರ್ಚೆ ಬಿಟ್ಟರೆ ಬೇರೆ ಯಾವುದೇ ಅಭಿವೃದ್ಧಿ ವಿಚಾರ ಚರ್ಚೆ ಈ ಸರ್ಕಾರದಲ್ಲಿ ಆಗ್ತಾ ಇಲ್ಲ ಅಂತ ವಾಗ್ದಾಳಿ ನಡೆಸಿದರು. ಉಪಚುನಾವಣೆಗೆ ಅಣಿಯಾಗಿರುವ ಬಾಗಲಕೋಟೆಯಲ್ಲಿ ಮೆಡಿಕಲ್ ಕಾಲೇಜು ನಿರ್ಮಾಣಕ್ಕೆ ಸಿಎಂ ಸಿದ್ದರಾಮಯ್ಯ ಶಂಕುಸ್ಥಾಪನೆ ನೆರವೇರಿಸಿದರು. HY ಆಸೆಯಂತೆ ಕನಸು ಮಾಡ್ತಾ ಇದ್ದೀವಿ ಅಂತ ಸಿಎಂ ಹೇಳಿದರು. ಇನ್ನೊಂದು ವಾರದಲ್ಲಿ ಚುನಾವಣೆ ಘೋಷಣೆ ಆಗಬಹುದು, ಮೇಟಿ ಕುಟುಂಬಕ್ಕೆ ಟಿಕೆಟ್ ಸಿಗಬಹುದು ಅಂತಾನೂ ಸಿಎಂ ಹೇಳಿದರು. ಮಂಡ್ಯದ ವಿಸಿ ಫಾರಂನ 1 ಎಕರೆ ಜಾಗದಲ್ಲಿ ಖೇಲೋ ಇಂಡಿಯಾ ಕ್ರೀಡಾಂಗಣ ನಿರ್ಮಾಣಕ್ಕೆ ಚಾಲನೆ ಸಿಕ್ಕಿದೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹಾಗೂ ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಕ್ರೀಡಾಂಗಣ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. 14 ಕೋಟಿ ರೂಪಾಯಿ ವೆಚ್ಚದಲ್ಲಿ ಖೇಲೋ ಇಂಡಿಯಾ ಕ್ರೀಡಾಂಗಣ ನಿರ್ಮಾಣವಾಗ್ತಾ ಇದೆ. ಒಳ ಮೀಸಲಾತಿ ಗೊಂದಲ ಮತ್ತು ನೇಮಕಾತಿ ಬಗ್ಗೆ ತುಮಕೂರಿನಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಇದೇ ತಿಂಗಳ 28ಕ್ಕೆ ಸಿಎಂ ವಿಶೇಷ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಒಳ ಮೀಸಲಾತಿ ಸಮಸ್ಯೆ ಬಗೆಹರಿಯುತ್ತೆ ಅಂತ ಗ್ಯಾರಂಟಿ ನೀಡಿದ್ದಾರೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಗ್ಯಾಸ್ ಸಮಸ್ಯೆ ಜಾಸ್ತಿ ಆಗ್ತಾನೆ ಸಾಗಿದೆ. ಸಿಲಿಂಡರ್ಗಳು ಸಿಗದೇನೆ ಹೋಟೆಲ್ಗಳು ಬಂದ್ ಆಗುವಂತಹ ಸರಣಿ ಮುಂದುವರೆದಿದೆ. ಏಜೆನ್ಸಿಗಳ ಮುಂದೆ ಪ್ರತಿಭಟನೆಗಳು, ಗಲಾಟೆಗಳು ಕೂಡ ಶುರುವಾಗಿದ್ದಾವೆ. ಯಾಕಂದರೆ ಜನ ಒಂದಿಷ್ಟು ಗೊಂದಲಕ್ಕೂ ಒಳಗಾಗಿದ್ದಾರೆ, ಆತಂಕವೂ ಕೂಡ ಇದೆ. ಮತ್ತು ವಿಶೇಷವಾಗಿ ರೂಮರ್ಗಳನ್ನು ನಂಬಿಯೂ ಕೂಡ ಹಲವರು ಗ್ಯಾಸ್ ಏಜೆನ್ಸಿಗಳ ಮುಂದೆ ಸಾಲುಗಟ್ಟಿ ನಿಂತಿದ್ದಾರೆ. ಇನ್ನು ಹಾಸ್ಟೆಲ್ಗಳು, ವೃದ್ಧಾಶ್ರಮಗಳಲ್ಲೂ ಕೂಡ ಸಿಲಿಂಡರ್ಗಳು ಸಿಗದೇನೆ ಊಟ ತಿಂಡಿ ಮೆನು ಕಡಿತವಾಗ್ತಾ ಇತ್ತು. ಸೌದೆಗಂತೂ ಫುಲ್ ಡಿಮ್ಯಾಂಡ್ ಬಂದೋಗಿದೆ. ಇದೆಲ್ಲದರ ಮಧ್ಯೆ ಗ್ಯಾಸ್ ಸಮಸ್ಯೆ ಬಗೆಹರಿಸುವಂತೆ ಪ್ರತಿಭಟನೆಗಳು ಆಗ್ತಾ ಇದ್ದು ಪ್ರಧಾನಮಂತ್ರಿಯವರಿಗೂ ಕೂಡ ವ್ಯಾಪಾರಸ್ಥರು ಪತ್ರ ಬರೆದಿದ್ದಾರೆ. ರಾಜ್ಯದಲ್ಲಿ ತಾರಕಕ್ಕೇರಿದೆ ಸಿಲಿಂಡರ್ ಎಮರ್ಜೆನ್ಸಿ. ಸೌದೆಗೂ ಡಿಮ್ಯಾಂಡ್, ಹೋಟೆಲ್ಗಳು ಬಂದ್. ವಿಶ್ವದ ತೈಲ ಭಂಡಾರ ಮಧ್ಯಪ್ರಾಚ್ಯದಲ್ಲಿ ಹೊತ್ತಿದ ಯುದ್ಧದ ಕಿಡಿ ಜಗತ್ತಿನ ಆರ್ಥಿಕತೆ ಬುಡಮೇಲು ಮಾಡುತ್ತಿದೆ. ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವಿನ ವಾರ್ ಎಫೆಕ್ಟ್ ಭಾರತಕ್ಕೂ ತಟ್ಟಿದೆ. ಗ್ಯಾಸ್ ಟ್ರಬಲ್ಗೆ ಇಡೀ ದೇಶವೇ ಕಂಗಾಲಾಗಿದೆ. ಕರ್ನಾಟಕದ ಮೇಲೂ ನೇರ ಪರಿಣಾಮ ಬಿದ್ದಿದೆ. ಸಿಲಿಂಡರ್ ಸಂಚರಣಕ್ಕೆ ಹೋಟೆಲ್ಗಳಿಗೆ ಬೀಗ ಬಿದ್ದರೆ ಕಿಲೋಮೀಟರ್ಗಟ್ಟಲೆ ಕ್ಯೂ ನಿಂತು ಜನರು ಪರದಾಡ್ತಿದ್ದಾರೆ. ಗ್ಯಾಸ್ ಸಮಸ್ಯೆ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಿದೆ. ಎಲೆಕ್ಟ್ರಿಕ್ ಬಾಯ್ಲರ್, ಸೌದೆ ಒಲೆ ಮೊರೆ ಹೋದ್ರೂ ಹೋಟೆಲ್ ಮಾಲೀಕರಿಗೆ ಸಮಸ್ಯೆ ಬಗೆಹರಿಯದಂತಾಗಿದೆ. ಹೀಗಾಗಿ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಬೀಗ ಬೀಳ್ತಿವೆ. ಬೆಂಗಳೂರಿನ ವಸಂತನಗರದ ಹೋಟೆಲ್ಗೂ ಬಿಸಿ ತಟ್ಟಿದೆ. ಅಡುಗೆ ಇಲ್ಲದೆ ಗ್ರಾಹಕರನ್ನ ವಾಪಸ್ ಕಳಿಸ್ತಿದ್ದಾರೆ. ಯಶವಂತಪುರದ ಸಾಗರ ಹೋಟೆಲ್ನಲ್ಲಿ ಸೌದೆ ಒಲೆಯಲ್ಲೇ ಅಡುಗೆ ಮಾಡಲಾಗ್ತಿದೆ. ಈ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿಗೆ ರಸಪಾಕ ಹೋಟೆಲ್ ಓನರ್ ರೂಪಶಾಸ್ತ್ರಿ ಪತ್ರ ಬರೆದಿದ್ದಾರೆ. ಸಿಲಿಂಡರ್ ಸಮಸ್ಯೆ ಬಗೆಹರಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮಗೆ ಇವಾಗ ನಾಳೆಯಿಂದನೇ ಸಿಲಿಂಡರ್ ಸಿಗಲ್ಲ, ಹೋಟ್ಲು ಮುಚ್ಚಬೇಕು ಅನ್ನೋ ಪರಿಸ್ಥಿತಿ ಇದೆ. ಈಗ ನನ್ನ ಸುತ್ತಮುತ್ತಲಿರುವಂತಹ 30-40% ಆಲ್ರೆಡಿ ಮುಚ್ಚಿ ಆಗಿದೆ. ಮಹಿಳೆಯರು ಇದೇ ಒಂದು ಉದ್ಯೋಗವನ್ನು ನಂಬಿಕೊಂಡು ಜೀವನವನ್ನು ನಡೆಸ್ತಾ ಇದ್ದೀವಿ ಇವತ್ತು. ಮತ್ತೆ ನಮಗೆ ರೆಂಟ್ ಕಟ್ಟಬೇಕು, ಮನೆಯಲ್ಲಿ ಮಕ್ಕಳುಗಳನ್ನು ನೋಡ್ಕೋಬೇಕು, ಅವ್ರ ವಿದ್ಯಾಭ್ಯಾಸ ಎಲ್ಲವನ್ನೂ ಸಹ ಈ ಒಂದು ಉದ್ಯೋಗದಿಂದಲೇ ನಾವು ಮಾಡ್ಕೊಳ್ಳುವಂಥದ್ದು. ನಮ್ಮ ಕಷ್ಟಗಳನ್ನು ನೀವು ನೋಡಿ ಸ್ವಲ್ಪ ಅಂತ ಹೇಳಿ ಒಂದು ಪತ್ರ ಬರೆದಿರುವಂಥದ್ದು. ಸಿಲಿಂಡರ್ಗಾಗಿ ಏಜೆನ್ಸಿಗಳ ಮುಂದೆ ಜನ ಕಾದು ನಿಲ್ಲುವ ಪರಿಸ್ಥಿತಿ ಇದೆ. ಶಿವಾಜಿನಗರದಲ್ಲಿ ಖಾಲಿ ಸಿಲಿಂಡರ್ ಹಿಡಿದು ಹೊಸ ಸಿಲಿಂಡರ್ಗಾಗಿ ಜನ ಕ್ಯೂ ನಿಲ್ತಿದ್ದಾರೆ. ಕರಾವಳಿ ಹೋಟೆಲ್ಗಳ ಮೇಲೂ ಗ್ಯಾಸ್ ಅಭಾವದ ಎಫೆಕ್ಟ್ ತಟ್ಟಿದೆ. ಉಡುಪಿ ಹೋಟೆಲ್, ರೆಸ್ಟೋರೆಂಟ್ಗಳಲ್ಲೂ ಸಮಸ್ಯೆ ತಲೆದೋರಿದೆ. ಹೀಗಾಗಿ ಜಿಲ್ಲಾ ಹೋಟೆಲ್ ಮಾಲೀಕ ಸಂಘದ ಸಭೆ ನಡೆಸಿದ್ದಾರೆ. ಒಂದು ದಿನದಲ್ಲಿ ಸಮಸ್ಯೆ ಪರಿಹಾರವಾಗದಿದ್ದರೆ ಹೋಟೆಲ್ಗಳನ್ನು ಬಂದ್ ಮಾಡುವ ಎಚ್ಚರಿಕೆ ನೀಡುವುದಾಗಿ ನಿರ್ಧರಿಸಿದ್ದಾರೆ. ರಾಮನಗರದಲ್ಲಿರುವ ಇಂದಿರಾ ಕ್ಯಾಂಟೀನ್ನಲ್ಲಿ ಸಿಲಿಂಡರ್ ಸಮಸ್ಯೆ ಉಂಟಾಗಿದೆ. ಗ್ಯಾಸ್ ಪೂರೈಕೆ ಆಗದಿದ್ದರೆ ಕ್ಲೋಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸಮಸ್ಯೆ ಅಂದ್ರೆ ಸರ್, ಮೊದಲು ಅಡ್ವಾನ್ಸ್ ಬುಕ್ ಮಾಡಿದ್ರೆ ಬಂದ್ಬಿಡ್ತಿದ್ರು ಸರ್, ಹೇಳಿದ್ರೆ ತಂದು ಕೊಟ್ಬಿಡ್ತಿದ್ರು. ಇಲ್ಲಾಂದ್ರೆ ಹೇಳಿದ್ರೆ ತಂದು ಕೊಡ್ತಾ ಇಲ್ಲ, ಭಾಳ ಲೇಟ್ ಆಗ್ತಿದೆ. 1 hour ಆಗುತ್ತೆ, 2 hour ಆಗುತ್ತೆ, ಒಂದೊಂದು ದಿನ ಹಾಫ್ ಡೇ ಮಧ್ಯಾಹ್ನ ತಂದು ಕೊಡ್ತಾರೆ.
ಅದೊಂದು ಅಡುಗೆ ಮಾಡೋ ತೊಂದರೆ ಆಗ್ತದೆ ನಮಗೆ. ಬೇಕಾಗುತ್ತೆ ಸರ್, ಡೈಲಿ ಒಂದು ಗ್ಯಾಸ್ ಹತ್ರ ಬೇಕಾಗುತ್ತೆ ನಮಗೆ, ಒಂದು ಗ್ಯಾಸ್ ಬೇಕಾಗುತ್ತೆ. ಗದಗ ಜಿಲ್ಲೆಯಲ್ಲಿ ಗ್ಯಾಸ್ ಕೊರತೆಯಿಂದಾಗಿ ಹೋಟೆಲ್ ಮಾಲೀಕರು ಸೌದೆ ಮೊರೆ ಹೋಗಿದ್ದಾರೆ. ಆದರೆ 1 ಕ್ವಿಂಟಾಲ್ ಸೌದೆಗೆ 350ರಿಂದ 400 ರೂಪಾಯಿ ಏರಿಕೆಯಾಗಿದೆ. ಇದರಿಂದ ಹೋಟೆಲ್ ಮಾಲೀಕರು ಪರದಾಡುವಂತಾಗಿದೆ. ಈಗ ಸಿಲಿಂಡ್ರ್ ಬರೀ ನಾವು ಕಟ್ಟಿಗೆ ಒಲೆ ಮೇಲೆ ಮಾಡ್ತೀವಿ. ಈಗ ಸಿಲಿಂಡ್ರ್ ಪುರಿಗಿರಿ ಮಾಡೋಕೆ ಸಿಲಿಂಡ್ರ್ ಇಲ್ಲ ರೀ, ಸಿಲಿಂಡ್ರಿನ ಸಮಸ್ಯೆ ಐತಿ. ಇನ್ನೊಂದು 2 ಗ್ಯಾಸ್ ಅದಾವೆ ರೀ, ಅವು ಆಗೋ ಮಟ್ಟ ಪುರಿ ಇಡ್ಲಿ ಮಾಡ್ತೀವಿ ರೀ. ಆಮೇಲೆ ಬರೀ ರೈಸ್ ಒಲೆ ಮೇಲೆ ರೈಸ್ ಮಾಡಿಕೊಡ್ತೀವಿ. ಕಟ್ಟಿಗೆ ಅವಾಗ 200 ಸಿಗ್ತದೆ ಸರ, ಈಗ 350 400 ಇರ್ತದೆ ಸರ. ಕೊಪ್ಪಳದ ಪ್ರತಿಷ್ಠಿತ ಹೋಟೆಲ್ಗಳಲ್ಲೂ ಸಿಲಿಂಡರ್ ಸಮಸ್ಯೆ ಸಂಕಷ್ಟಕ್ಕೆ ಸಿಲುಕಿಸಿದೆ. ಇನ್ನೆರಡು ದಿನಗಳಲ್ಲಿ ಸಿಲಿಂಡರ್ ಸಿಗದಿದ್ರೆ ಹೋಟೆಲ್ ಕ್ಲೋಸ್ ಮಾಡುವ ಪರಿಸ್ಥಿತಿ ಇದೆ. ಈಗ 7 ಗಂಟೆ ಸ್ಟಾರ್ಟ್ ಮಾಡುವಾಗ ನಾವು 10 ಗಂಟೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಗ್ಯಾಸ್ ಜಾಸ್ತಿ ಖರ್ಚಾಗ್ತೈತೆ ಅಂದೇಳಿ ಸಾಯಂಕಾಲ ಜಲ್ದಿ 3 ಗಂಟೆಗೆ ದೋಸೆ ಕ್ಲೋಸ್ ಮಾಡಿಬಿಡ್ತೀವಿ. ಮತ್ತು ಇಡ್ಲಿನೂ ಸಮೇತ ಲಿಮಿಟೆಡ್ ಟೈಮಿಗೆ ಮಾತ್ರ ಕೊಡ್ತಾ ಇದ್ದೀವಿ ಗಿರಾಕಿಗೆ. ಈ ಕಾಫಿ ಟೀ ಮಾತ್ರ ಬಿಟ್ಟರೆ ಸ್ಪೆಷಲ್ ಟೀ ಅಂತ ಹೇಳೋದನ್ನೆಲ್ಲ ಬಂದೇ ಮಾಡಿದ್ದೀವಿ. ಈಗ ಓನ್ಲಿ ಟೀ ಮಾಡಿ ರೆಡಿ ಟೀಗಳು ಮಾತ್ರ ಕೊಡ್ತಾ ಇದ್ದೀವಿ. ಹೀಗೆ ಆದರೆ ಇನ್ನೊಂದು 3-4-5 ದಿವಸದೊಳಗೆ ಏನಾದ್ರು ಸೆಟ್ಲ್ಮೆಂಟ್ ಆಗದಿದ್ದರೆ ನಾವು ಹೋಟ್ಲ್ ನಡೆಸೋದೇ ಕಷ್ಟ. ಧಾರವಾಡದಲ್ಲೂ ಗ್ಯಾಸ್ ಸಿಲಿಂಡರ್ ಎಮರ್ಜೆನ್ಸಿ ಉಂಟಾಗಿದೆ. ಜಯನಗರದ ಶ್ರುತಂ ಪಿಜಿಯಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಿದ್ದಾರೆ. ನಮಗೇನಾಗ್ತಾ ಇದೆ ಅಂದರೆ ಸಿಲಿಂಡ್ರದ್ದು ತುಂಬ ಅಭಾವ ಆಗ್ತಾ ಇದೆ. ನಾವು 2 ಸಿಲಿಂಡರ್ ಕೇಳಿದರೆ ಅವ್ರು 1 ಸಿಲಿಂಡರ್ ಕೊಡ್ತಾ ಇದ್ದಾರೆ. ಆ 1 ಸಿಲಿಂಡರ್ ಒಳಗೆ ನಮಗೆಲ್ಲ ರೆಡಿ ಮಾಡೋಕ್ಕೆ ಆಗ್ತಾ ಇಲ್ಲ. ಒಂದೇ ಸಿಲಿಂಡರ್ ಚಪಾತಿ ಮಾಡು, ಅನ್ನ ಸಾಂಬಾರು ಮಾಡು ಅಂದರೆ ಸಾಧ್ಯನೇ ಇಲ್ಲ, ಆಗ್ತಾ ಇಲ್ಲ. ಹಾಗಾಗಿ ನಾವು ಈಗ ಸೌದೆ ಒಲೆಗೆ ಬಂದೇವಿ ಸರ್. 130-140 ಸ್ಟೂಡೆಂಟ್ ಇದ್ದಾರೆ. ಅವರಿಗೆ ಮತ್ತು ಅನಿವಾರ್ಯ ನಾವು ಏನು ಮಾಡೋಕ್ಕೂ ಆಗಲ್ಲ ಸರ್. ಅಡ್ವಾನ್ಸ್ ಆಗಿ ಅಮೌಂಟು ತೊಗೊಂಡಿದ್ದೀವಿ. ಹಾಗಾಗಿ ಅವರಿಗೆ ಊಟ ಕೊಡೋಕ್ಕೆ ನಾವು ಸೌದೆ ಒಲೆಗೆ ಮೊರೆ ಹೋಗಿದ್ದೀವಿ ಸರ್. ದಾವಣಗೆರೆಯ ವಿವೇಕಾನಂದ ವೃದ್ಧಾಶ್ರಮದಲ್ಲಿ 15 ದಿನಗಳಿಂದ ಗ್ಯಾಸ್ ಪೂರೈಕೆ ಆಗಿರಲಿಲ್ಲ. ಹೀಗಾಗಿ ವೃದ್ಧರು ಪರದಾಡುವಂತಾಗಿತ್ತು. ಈ ಬಗ್ಗೆ ನ್ಯೂಸ್ 18 ವರದಿ ಮಾಡ್ತಾ ಇದ್ದಂತೆ ದಾವಣಗೆರೆ ಡಿಸಿ ಗಂಗಾಧರ ಸ್ವಾಮಿ ಸ್ಪಂದಿಸಿದ್ದಾರೆ. ಆಹಾರ ಇಲಾಖೆ ಅಧಿಕಾರಿಗಳ ಮೂಲಕ ಗ್ಯಾಸ್ ಪೂರೈಸಿದ್ದಾರೆ. ನ್ಯೂಸ್ 18 ಕಾರ್ಯಕ್ಕೆ ಆಶ್ರಮದ ವೃದ್ಧರು, ಕಾರ್ಯದರ್ಶಿ ಧನ್ಯವಾದ ತಿಳಿಸಿದ್ದಾರೆ. ನ್ಯೂಸ್ 18ನಲ್ಲಿ ಏನು ನಮ್ಮ ವೃದ್ಧಾಶ್ರಮದ್ದು ಪ್ರಸಾರ ಆಯಿತು, ಆ ಪ್ರಸಾರದ ತಕ್ಷಣವೇ ಮಾನ್ಯ ಜಿಲ್ಲಾಧಿಕಾರಿಗಳು ಸಹಿತ ಅದಕ್ಕೆ ನಮ್ಮ ಮನವಿಗೆ ಸ್ಪಂದಿಸಿ ತಕ್ಷಣವೇ ಆ ಸಿಲಿಂಡರ್ಗಳನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನ್ಯೂಸ್ 18 ಚಾನಲ್ ಅವರು ನಿನ್ನೆ ಬಂದು ಏನು ನಮ್ಮಲ್ಲಿ ಆಗಿರ್ತಕ್ಕಂಥ ಕಷ್ಟ ನೋವುಗಳನ್ನು ಸ್ಪಂದಿಸಿ ಮಾಡಿದ್ದಕ್ಕೆ ನಾವು ತುಂಬ ಹೃದಯ ಧನ್ಯವಾದಗಳನ್ನು ನ್ಯೂಸ್ 18 ಚಾನಲ್ ಅವರಿಗೆ ಅರ್ಪಿಸ್ತಾ ಇದ್ದೀವಿ. ನ್ಯೂಸ್ 18 ಕನ್ನಡ ಅವರು ನಿನ್ನೆ ಬಂದು ನಮ್ಮ ಆಶ್ರಮದಲ್ಲಿ ಈ ಸಿಲಿಂಡರ್ ಅಭಾವ ಇದ್ದಿದ್ದರಿಂದ ನೋಡಿ, ನಮ್ಮ ಎಲ್ಲ ಪರಿಸ್ಥಿತಿ ನೋಡಿ ಬಿತ್ತರಿಸಿದ್ದಾರೆ. ಆ ಬಿತ್ತರಿಸಿದ ಮೇಲೆ ಆಟೋಮೆಟಿಕ್ಕಾಗಿ ನಮ್ಮ ಡಿ ಸಿ ಅವರು ಸಹಿತ ನಮ್ಮ ಆಶ್ರಮಕ್ಕೆ ಇವತ್ತೇ ತಕ್ಷಣವೇ ಗ್ಯಾಸನ್ನು ಬಿಡುಗಡೆ ಮಾಡಿದ್ದಾರೆ. ನಾವು ನ್ಯೂಸ್ 18 ಚಾನಲ್ನವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಸಿಲಿಂಡರ್ ಟ್ರಬಲ್ ಶುರುವಾಗ್ತಾ ಇದ್ದಂತೆ ಜನ ಗ್ಯಾಸ್ಗಾಗಿ ಮುಗಿಬೀಳುತ್ತಿದ್ದಾರೆ. ಚಿಕ್ಕಬಳ್ಳಾಪುರದ ಪೇರೆಸಂದ್ರದಲ್ಲಿ ಸಾವಿರಾರು ಜನರು ಸರದಿ ಸಾಲಲ್ಲಿ ನಿಲ್ಲೋ ಪರಿಸ್ಥಿತಿ ಎದುರಾಗಿದೆ. ಹುಬ್ಬಳ್ಳಿಯಲ್ಲೂ ಸರ್ವರ್ ಸಮಸ್ಯೆಯಿಂದ ಗೃಹ ಬಳಕೆ ಸಿಲಿಂಡರ್ ಬುಕ್ ಆಗ್ತಿಲ್ಲ. ಕಾರವಾರ ರಸ್ತೆಯಲ್ಲಿರೋ ಗ್ಯಾಸ್ ಏಜೆನ್ಸಿ ಮುಂದೆ ಜನರು ಖಾಲಿ ಸಿಲಿಂಡರ್ ಹಿಡಿದು ಕುಳಿತುಕೊಂಡ್ರು. ನಾನು 1 ತಿಂಗಳ ಬುಕ್ ಮಾಡಿದ್ದೆ ರೀ. ಅದು ಬುಕ್ ಆಗಿದ್ದೆ, ನಾನು ಡೆಲಿವರಿನೂ ತೊಗೊಂಡಿಲ್ಲ. ಮೆಸೇಜ್ ಅದ ನನಗೆ ಡೆಲಿವರಿ ಅಂತ ಮೆಸೇಜ್ ಬಂದೈತಿ. ಅದನ್ನು ಬಂದಿಲ್ಲ ಆಫೀಸ್ನಾಗ ಕೇಳತ್ರ, ಅವ್ರು ಡೆಲಿವರಿ ಅವ್ರು ಕೇಳ್ರಿ ಅಂತ ಅವ್ರು ಹೇಳ್ತಾರೆ. ಅವ್ರು ಕೇಳಿದ ಆಫೀಸಿಗೆ ಹೋಗಿ ಹೇಳ್ರಿ ಅಂತಾರೆ. ಇಲ್ಲಿ ನಮ್ಗೆ ಒಳ ಹೋಗಕ್ಕೆ ಅಕ್ಷರಗಳು ಬರೀ ಇದ್ದ ಅವ್ರ ಮೇಲೆ ಇವ್ರ ಮೇಲೆ ಹಾಕತ್ತಾರೆ. ಈಗ ಬುಕ್ ಮಾಡಿದ್ರೆ ಬುಕ್ನೂ ಆಗ್ತಾ ಇಲ್ಲ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಭಾವದ ಮಧ್ಯೆಯೂ ನಗರದ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ರಾತ್ರೋರಾತ್ರಿ ಗ್ಯಾಸ್ ಪೂರೈಕೆ ಮಾಡಲಾಗಿದೆ. ಕೆಲವು ರೆಸ್ಟೋರೆಂಟ್ಗಳಿಗೆ ಸಿಲಿಂಡರ್ ತರಲಾಗಿದೆ. ಒಂದೊಂದು ಹೋಟೆಲ್ಗೆ 40-50 ಸಿಲಿಂಡರ್ ಪೂರೈಕೆ ಮಾಡಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಈ ಮಧ್ಯೆ ಚೊಕ್ಕಸಂದ್ರ ಮುಖ್ಯ ರಸ್ತೆಯಲ್ಲಿರೋ ಶ್ರೀ ವಿನಾಯಕ ಗ್ಯಾಸ್ ಏಜೆನ್ಸಿಯಲ್ಲಿ ಸಿಲಿಂಡರ್ಗಳನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ರು ಅಂತ ದಾಳಿ ನಡೆಯಿತು. 45 ಕಂಪನಿಗಳ ಸಿಲಿಂಡರ್ ಅಕ್ರಮ ದಾಸ್ತಾನು ಮಾಡಿರೋದು ಪತ್ತೆಯಾಯಿತು. ಈಗ ವಿನಾಯಕ ಗ್ಯಾಸ್ ಏಜೆನ್ಸಿ ಮೇಲೆ FIR ದಾಖಲಿಸಲಾಗಿದೆ.
ರಾಜ್ಯದಾದ್ಯಂತ ಗ್ಯಾಸ್ ಅಭಾವ ಹಿನ್ನೆಲೆ ರಾಮನಗರದಲ್ಲಿ ಸಾಮಾಜಿಕ ಹೋರಾಟಗಾರ ವಾಟಾಳ್ ನಾಗರಾಜ್ ಪ್ರತಿಭಟನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಗ್ಯಾಸ್ ವ್ಯವಸ್ಥೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದೆ. ಈ 3 ಜನರ ಯುದ್ಧದಿಂದ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆಗೆ ಸಿಕ್ಕಿದ್ದಾರೆ. ಮೂಲಭೂತವಾಗಿ ಅಮೆರಿಕನೇ ನೇರ ಹೊಣೆ. ಎಣ್ಣೆ ಇಲ್ಲ, ಗ್ಯಾಸ್ ಇಲ್ಲ, ಇದೇ ಪರಿಸ್ಥಿತಿ ಇನ್ನು 15 ದಿವಸ ಆದರೆ ನಮ್ಮ ರಾಜ್ಯದಲ್ಲಿ ಕಣ್ಣೀರು ಕಣ್ಣೀರು ಕಣ್ಣೀರು. ಒಟ್ಟಾರೆ ರಾಜ್ಯದಲ್ಲಿ ಗ್ಯಾಸ್ ಸಮಸ್ಯೆ ತಲೆದೂರಿದ್ದು ಜನಸಾಮಾನ್ಯರು ಪರದಾಡುವಂತಾಗಿದೆ. ಸರ್ಕಾರ ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. 15 ದಿನಗಳಲ್ಲಿ ಇರಾನ್ ಸೇನೆಯನ್ನ 90% ಬಗ್ಗು ಬಡಿದಿದ್ದೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ಕೊಂಡಿದ್ರು. ಆದರೆ ನಿನ್ನೆ ರಾತ್ರಿಯಿಂದ ಇಲ್ಲಿವರೆಗೆ ಇರಾನ್ ಹಾಕಿದಂತಹ ಬಾಂಬ್ಗಳಿಗೆ ಅಮೆರಿಕ ಮತ್ತು ಇಸ್ರೇಲ್ ಸೇನೆಗಳು ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಇಷ್ಟಕ್ಕೂ ಸುಮ್ಮನಾಗದಂಥ ಇರಾನ್ ತನ್ನ ಸುರಂಗದೊಳಗಡೆ ಅಡಗಿಸಿ ಇಟ್ಟಿರ್ತಕ್ಕಂಥ ಅಸ್ತ್ರಗಳ ವಿಡಿಯೋಗಳನ್ನು ಹರಿಬಿಟ್ಟು ಅಮೆರಿಕಕ್ಕೇನೆ ಎಚ್ಚರಿಕೆಯನ್ನು ನೀಡಿದೆ. ಅಮೆರಿಕ ಇಸ್ರೇಲ್ ಟಾರ್ಗೆಟ್ ಮಾಡಿದ್ದು ಇರಾನ್ ಆಡಳಿತವನ್ನ. ಆದ್ರೆ ಇರಾನ್ ಕೊಡ್ತಿರೋ ತಿರುಗೇಟಿಗೆ ಅಮೆರಿಕದಂತಹ ದೈತ್ಯ ರಾಷ್ಟ್ರದ ಸೇನಾಪಡೆಗೆ ನಲುಗಿ ಹೋಗ್ತಿದೆ. ಇಸ್ರೇಲ್ನಂತಹ ತಂತ್ರಜ್ಞಾನ ದೇಶದ ಟೆಲ್ ಅವೀವ್ ನಗರವೇ ಬೆಂಕಿಯಿಂದ ಹೊತ್ತಿಯುರಿತಾ ಇದೆ. ಇರಾನ್ನಿಂದ ಹಾರಿ ಬರುತ್ತಿರುವ ಒಂದೊಂದು ಸುಸೈಡ್ ಡ್ರೋನ್ಗಳು ಇಸ್ರೇಲ್ನ ರಾಜಧಾನಿಯನ್ನ ಸ್ಮಶಾನ ಮಾಡ್ತಿದೆ. ಇರಾನ್ ನಡೆಸ್ತಿರೋ ದಾಳಿಗೆ ಇಸ್ರೇಲ್ ಹೇಗೆ ಸರ್ವನಾಶ ಆಗ್ ಹೋಗ್ತಿದೆ ಅನ್ನೋದಕ್ಕೆ ಈ ದೃಶ್ಯ ಸಣ್ಣ ಉದಾಹರಣೆಯಷ್ಟೇ. ಇರಾನಿನ ಹೈಪರ್ಸಾನಿಕ್ ಕ್ಷಿಪಣಿ ಕೇಂದ್ರ ಟೆಲ್ ಅವೀವ್ನಲ್ಲಿರುವ ಮೊಸಾದ್ ಪ್ರಧಾನ ಕಚೇರಿಯನ್ನ ನಿರ್ನಾಮ ಮಾಡಿದೆ. ಇಸ್ರೇಲ್ನ ಪ್ರಧಾನ ಕಚೇರಿಯಲ್ಲಿದ್ದ 40ಕ್ಕೂ ಹೆಚ್ಚು ಅಧಿಕಾರಿಗಳು ಗುರುತೇ ಸಿಗದಂತೆ ಬೂದಿಯಾಗಿದ್ದಾರೆ. ಈ ಸ್ಫೋಟ ನೋಡಿ ಎಷ್ಟು ಭೀಕರತೆ ಅನ್ಸುತ್ತೆ ಅಲ್ವಾ? ಇರಾನ್ ಈ ತರ ದಾಳಿ ಮಾಡುತ್ತೆ ಅಂತ ಇಸ್ರೇಲ್ ದೇಶ ಊಹೆನೂ ಮಾಡಿರಲಿಲ್ಲ. ಇರಾನ್ ಹಾರಿಸಿದ ಕ್ಷಿಪಣಿ ಟೆಲ್ ಅವೀವ್ನಲ್ಲಿರುವ ಉನ್ನತ ಶ್ರೇಣಿಯ ಇಸ್ರೇಲಿ ಮಿಲಿಟರಿ ಅಧಿಕಾರಿಯ ಮನೆಯನ್ನೇ ನೆಲಸಮ ಮಾಡಿದೆ. ಇರಾನಿನ ಶಾರ್ಜಾ ಬಳಿಯ ಸಮುದ್ರ ತೀರದಲ್ಲಿ ಅಮೆರಿಕವು ಆಯಿಲ್ ಟ್ಯಾಂಕರ್ ಅನ್ನ ನಿಲ್ಲಿಸಿತ್ತು. ಅಮೆರಿಕದ ಸೇನೆಗೆ ತೈಲ ತುಂಬಿಸುತ್ತಿದ್ದ ಈ ಟ್ಯಾಂಕರ್ ಇರಾನ್ ಡ್ರೋನ್ ದಾಳಿಗೆ ಸಮುದ್ರದಲ್ಲಿ ಸರ್ವನಾಶ ಆಗೋಯಿತು. ಇಸ್ರೇಲ್ ದೇಶದ ಟೆಲ್ ಅವೀವ್ನ ದಕ್ಷಿಣದಲ್ಲಿರೋದು ಹಲೋನ್ ಕೈಗಾರಿಕಾ ವಲಯ. ಇಸ್ರೇಲ್ನ ಸೇನಾಪಡೆ ಸಂಗ್ರಹ ಮಾಡಿದ್ದ ಮದ್ದುಗುಂಡುಗಳು, ಶಸ್ತ್ರಾಸ್ತ್ರಗಳ ಗೋಡೌನ್ ಇರಾನ್ ಹಾಕಿದ ಕ್ಷಿಪಣಿಗೆ ಕ್ಷಣಾರ್ಧದಲ್ಲೇ ಉಡೀಸ್ ಆಗಿದೆ. ಇದು ಇರಾನ್ ಕ್ಷಿಪಣಿಗಳು ಅಮೆರಿಕದ ಸೇನಾ ನೆಲೆಗಳ ಮೇಲೆ ಅಪ್ಪಳಿಸ್ತಿರೋ ವಿಡಿಯೋ. ಇರಾನ್ಗೆ ಬೆಂಬಲವಾಗಿ ನಿಂತಿರೋ ಚೀನಾ ಈ ವಿಡಿಯೋವನ್ನ ಬಿಡುಗಡೆ ಮಾಡಿದೆ. ಅಮೆರಿಕ ಮತ್ತು ಇಸ್ರೇಲ್ ದಿಗ್ಬಂಧನವನ್ನ ಭೇದಿಸಿ ಜೋರ್ಡಾನ್ ಮತ್ತು ಕೊಲ್ಲಿಯಲ್ಲಿರುವಂತಹ ಅಮೆರಿಕದ ನೆಲೆಗಳನ್ನ ಇರಾನ್ ಹೊಡೆದು ಉರುಳಿಸಿದೆ. ಅಮೆರಿಕ ಸೈನಿಕರು ಜೀವ ಉಳಿಸಿಕೊಳ್ಳೋಕೆ ಓಡಿ ಹೋಗ್ತಿರೋದು ಯುದ್ಧದ ಭೀಕರತೆ ಎಷ್ಟಿದೆ ಅನ್ನೋದಕ್ಕೆ ಸಾಕ್ಷಿ. ಸಿಡಿದೆದ್ದ ಅಮೆರಿಕದಿಂದ ಇರಾನ್ ದ್ವೀಪವೇ ಧ್ವಂಸ. ಖುದ್ದು ವಿಡಿಯೋ ಹಂಚಿಕೊಂಡ ಅಮೆರಿಕ ಅಧ್ಯಕ್ಷ. ಇರಾನ್ ದೇಶದ ಬಹುತೇಕ ತೈಲ ಉತ್ಪನ್ನಗಳ ಸ್ಟೋರೇಜ್ ಆಗೋದು ಇದೇ ಕರ್ಗ್ ದ್ವೀಪದಲ್ಲಿ. ಇಲ್ಲಿಂದಲೇ ಸಾಕಷ್ಟು ದೇಶಗಳಿಗೆ ಪೈಪ್ಲೈನ್ ಕನೆಕ್ಟ್ ಇದೆ. ಇದೇ ಇರಾನ್ನ ಜಾಗವನ್ನ ನೆಲಸಮ ಮಾಡಿದ್ದೀವಿ ಅಂತ ಡೊನಾಲ್ಡ್ ಟ್ರಂಪ್ ಬಾಂಬ್ಗಳನ್ನ ಹಾಕೋ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಸುರಂಗದಲ್ಲಿರುವ ಕ್ಷಿಪಣಿಗಳನ್ನು ತೋರಿಸಿದ ಇರಾನ್. ಅಮೆರಿಕ ಇಸ್ರೇಲ್ಗೆ ನೇರ ವಾರ್ನಿಂಗ್. ಇರಾನ್ನ ಕಿರೀಟ ರತ್ನವಾಗಿದ್ದ ಕರ್ಗ್ ದ್ವೀಪದ ಮೇಲೆ ಅಮೆರಿಕ ದಾಳಿ ನಡೆಸಿದ ವಿಡಿಯೋವನ್ನ ಟ್ರಂಪ್ ಶೇರ್ ಮಾಡಿದ್ರು. ಇದರ ಬೆನ್ನಲ್ಲೇ ಇರಾನ್ನ IRGC ಗ್ರೂಪ್ 3 ವಿಡಿಯೋಗಳನ್ನು ಹಂಚಿಕೊಂಡಿದೆ. ಒಂದು, ಇರಾನ್ ಸೇನಾ ಬತ್ತಳಿಕೆಯಲ್ಲಿ ಇನ್ನೂ ಸಾವಿರಾರು ಆಧುನಿಕ ಡ್ರೋನ್ ಕ್ಷಿಪಣಿಗಳು ಇವೆ ಅನ್ನೋ ವಿಡಿಯೋ.
ಇರಾನ್ನ ಮತ್ತೊಂದು ಬ್ಯಾಲಿಸ್ಟಿಕ್ ಕ್ಷಿಪಣಿ ನೆಲೆ ಪರ್ವತಗಳ ಕೆಳಗಿನ ಸುರಂಗದಲ್ಲಿ ಭದ್ರಪಡಿಸಲಾಗಿದೆ. ಈ ನೆಲೆಗಳನ್ನು ನಾಶ ಮಾಡೋಕೆ ಅಮೆರಿಕ ಇಸ್ರೇಲ್ಗೆ ಸಾಮರ್ಥ್ಯ ಇದೆಯಾ ಅಂತ ಇನ್ನೊಂದು ವಿಡಿಯೋ. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಹೊಂದಿರುವಂತಹ ನೌಕಾ ಸ್ವತ್ತುಗಳು ಸುರಂಗದಲ್ಲಿ ಸೇಫ್ ಆಗಿದೆ. ಶತ್ರುಗಳಾದ ಅಮೆರಿಕ ಮತ್ತು ಇಸ್ರೇಲ್ ಅನ್ನ ಸೋಲಿಸಲು ಶೀಘ್ರದಲ್ಲೇ ಹೊರಗೆ ಬರುತ್ತೆ ಅನ್ನೋ 3ನೇ ವಿಡಿಯೋಗಳು ರಿಲೀಸ್ ಆಗಿವೆ. ಇರಾನ್ ನಾಯಕರಿಗೆ ಟೆರರ್ ಪಟ್ಟ ಕಟ್ಟಿದ ಅಮೆರಿಕ. 10 ಇರಾನ್ ನಾಯಕರ ಸುಳಿವು ಕೊಟ್ರೆ $10 ಮಿಲಿಯನ್. ಅಮೆರಿಕದ ರಾಜತಾಂತ್ರಿಕ ಭದ್ರತಾ ಸೇವೆಗಳ ಇಲಾಖೆ ಎಕ್ಸ್ ಖಾತೆಯಲ್ಲಿ ಹಾಕಿರೋ ಪೋಸ್ಟ್ ಇದು. ಇರಾನ್ನ ಸುಪ್ರೀಂ ನಾಯಕ ಮೊಜ್ತಬಾ ಖಮೇನಿ, ಇರಾನ್ನ ಮುಖ್ಯಸ್ಥ ಅಲಿ ಅಸ್ಗರ್ ಹಜಾಜಿ ಸೇರಿದಂತೆ ಇರಾನ್ ದೇಶದ ಟಾಪ್ 10 ಅಧಿಕಾರಿಗಳ ಫೋಟೋಗಳನ್ನು ರಿಲೀಸ್ ಮಾಡಿದೆ. ಇವರನ್ನೆಲ್ಲ ಭಯೋತ್ಪಾದಕರು ಅಂತ ಅಮೆರಿಕ ಹೇಳಿದೆ. ಅಷ್ಟೇ ಅಲ್ಲ, 10 ನಾಯಕರ ಸುಳಿವನ್ನ ಕೊಟ್ಟವರಿಗೆ $10 ಮಿಲಿಯನ್ ಅಂದ್ರೆ ಹತ್ತತ್ರ $92 ಕೋಟಿ ಬಹುಮಾನ ಕೊಡ್ತೀವಿ ಅಂತಾನೂ ಪೋಸ್ಟರ್ ಅನ್ನ ಬಿಡುಗಡೆ ಮಾಡಿದೆ. ಒಟ್ನಲ್ಲಿ 15ನೇ ದಿನವೂ ಅಮೆರಿಕ ಇಸ್ರೇಲ್ ನಡೆಸ್ತಿರೋ ದಾಳಿಗೆ ಇರಾನ್ ನಡೆಸ್ತಿರೋ ಪ್ರತಿ ದಾಳಿಗಳು ಮಾತ್ರ ಘನಘೋರ. ನೀನಾ ನಾನಾ ನೋಡೇ ಬಿಡೋಣ ಅಂತ ಬಾಂಬ್ಗಳನ್ನ ಪಟಾಕಿ ಸಿಡಿಸಿದಂತೆ ಸಿಡಿಸ್ತಿವೆ. ಊರೂರನ್ನೇ ಧ್ವಂಸ ಮಾಡ್ತಿದ್ದು ಮಧ್ಯಪ್ರಾಚ್ಯ ಮಸಣವಾಗಿ ಹೋಗ್ತಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧದಿಂದಾಗಿ ದಿನೇ ದಿನೇ ಎಲ್ಲ ವಲಯಗಳಿಗೂ ಕೂಡ ಬೆಲೆ ಏರಿಕೆಯ ಬಿಸಿ ತಡ್ತಾ ಇದೆ. ಈಗಾಗಲೇ ನಾವು ನೋಡ್ತಾ ಇದ್ವಿ ಹೇಗೆ LPG ಮತ್ತು CNG ದರದಲ್ಲಿ ಅದರ ಅವೈಲಬಿಲಿಟಿಗೆ ಸಂಬಂಧಪಟ್ಟಂತೆ ಇರುವಂತಹ ವ್ಯತ್ಯಯಗಳಾಗ್ತಾ ಇದ್ದಾವೆ, ದರದ ಏರಿಕೆ ಆಗಿರುವಂಥದ್ದು. ಇದರ ನಡುವೆ ಅಡುಗೆ ಎಣ್ಣೆ ದರ ಏರಿಕೆ ಕೂಡ ಆಗೋಗಿದೆ. ಈಗ ವಿಮಾನ ಸಂಸ್ಥೆಗಳು ಟಿಕೆಟ್ ದರವನ್ನು ಏರಿಕೆ ಮಾಡ್ತಾ ಇವೆ. ಇನ್ನೊಂದು ಕಡೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲಗಳ ಬೆಲೆಯೂ ಕೂಡ ಏರಿಕೆ ಆಗೋದಕ್ಕೆ ಶುರುವಾಗಿದೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಆಗ್ತಿರೋ ಸಾವಿನ ಯುದ್ಧ ಒಂದ್ ಕಡೆ 15 ದಿನಕ್ಕೆ ಕಾಲಿಟ್ಟಿದೆ. ಯುದ್ಧ ನಿಲ್ಲೋದೇ ಇಲ್ವಾ? ಅಪ್ಪಿತಪ್ಪಿ ಯುದ್ಧ ನಿಂತ್ರೆ ಯಾವಾಗ ಅನ್ನೋದಕ್ಕೂ ಉತ್ತರವನ್ನ ಇಡೀ ಜಗತ್ತೇ ಹುಡುಕಾಡ್ತಿದೆ. ವಿಶ್ವಕ್ಕೆ ನಾನೇ ದೊಡ್ಡಣ್ಣ ಅಂತಿದ್ದ ಅಮೆರಿಕಾಗೆ ಇರಾನ್ ಕೊಡ್ತಿರೋ ಒಂದೊಂದು ಹೊಡೆತಗಳು ಸದ್ಯಕ್ಕೆ ಯುದ್ಧ ನಿಲ್ಲೋ ಸೂಚನೆಯಂತೂ ಕೊಡ್ತಿಲ್ಲ. ಆದ್ರೆ ಈ ಯುದ್ಧದಿಂದ ಆಗ್ತಿರೋ ಬೆಲೆ ಏರಿಕೆಯ ಬಾಂಬ್ ಇಡೀ ವಿಶ್ವಕ್ಕೆ ತಟ್ಟೋಕೆ ಶುರುವಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ $9,347 ಹೋಗಿದೆ. ಯುದ್ಧಕ್ಕೂ ಮೊದಲು $552 ಇತ್ತು. ಬ್ರೆಂಡ್ ಆಯಿಲ್ ಅಂದ್ರೆ ಗ್ಯಾಸೋಲಿನ್, ಡೀಸೆಲ್ಗೆ ಬಳಸುವ ಈ ಆಯಿಲ್ ದರ ಮೊದಲು $4,935 ಇತ್ತು. ಈಗ $9,532 ಆಗಿದೆ. CNG, LPG ಬಳಸುವ ನೈಸರ್ಗಿಕ ಅನಿಲ ಪ್ರತಿ 3.5 ಲೀಟರ್ಗೆ $275 ಇತ್ತು. ಈಗ $307 ಹೋಗಿದೆ. ಯುದ್ಧದಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆಗ್ತಿರೋ ಬೆಲೆ ಏರಿಕೆ ಭಾರತಕ್ಕೂ ತಟ್ಟಿದೆ. ಹಾಗಾಗಿಯೇ ಭಾರತದಲ್ಲೂ ಬೆಲೆ ಏರಿಕೆಯಾಗಿದೆ. 14 ಕೆಜಿ ಗೃಹ ಬಳಕೆ ಸಿಲಿಂಡರ್ ಬೆಲೆ ಫೆಬ್ರವರಿಯಲ್ಲಿ $856 ಇತ್ತು. ಈಗಿನ ದರ $916 ಆಗಿದ್ದು $60 ಏರಿಕೆ ಮಾಡಿದ್ದಾರೆ. ಇನ್ನು 19 ಕೆಜಿ ವಾಣಿಜ್ಯ ಸಿಲಿಂಡರ್ಗಳ ಬೆಲೆ $1,814 ಇತ್ತು. ಈಗ $1,958 ಹೋಗಿದ್ದು $144 ಹೆಚ್ಚಳ ಮಾಡಿದೆ. ಇನ್ನು ಆಟೋ ಗ್ಯಾಸ್ 1 ಲೀಟರ್ಗೆ $64 ಇದೆ. ಕೇಂದ್ರ ಸರ್ಕಾರ ಪೈಸೆ ಲೆಕ್ಕದಲ್ಲಿ ಏರಿಸಿದೆ. ಆದರೆ ಏಜೆನ್ಸಿಗಳು $85 ವರೆಗೂ ಬ್ಲ್ಯಾಕ್ನಲ್ಲಿ ಮಾಡ್ತಾ ಇದ್ರೂ ಕಡಿವಾಣ ಹಾಕಿಲ್ಲ. ಇನ್ನು ಅಡುಗೆ ಎಣ್ಣೆ ಲೀಟರ್ಗೆ ಕಳೆದ ತಿಂಗಳು $151 ಇಂದ $180 ವರೆಗೂ ಇತ್ತು. ಈಗ $170 ರಿಂದ $220 ಏರಿಕೆಯಾಗಿದೆ. 1 ಲೀಟರ್ ಅಡುಗೆ ಎಣ್ಣೆ $29 ರಿಂದ $50 ಏರಿಕೆ ಆಗಿದ್ರೂ ಬೆಲೆ ಏರಿಕೆಗೆ ಕಡಿವಾಣ ಹಾಕಿಲ್ಲ. ಗ್ಯಾಸ್ ಸಮಸ್ಯೆ ಬರೀ ಅಡುಗೆ ಮನೆಗಷ್ಟೇ ಸೀಮಿತವಾಗಿಲ್ಲ. ಹೋಟೆಲ್ಗಳಲ್ಲೂ ತಿಂಡಿ ದರದಲ್ಲಿ ಏರಿಕೆಯಾಗಿದೆ. ಆಟೋ ದರವನ್ನು ಹೆಚ್ಚಳ ಮಾಡಬೇಕು ಅಂತಿದ್ದಾರೆ. ಕೆಲವು ಆಟೋ ಡ್ರೈವರ್ಗಳು ಈಗಲೇ $100 ಜಾಗದಲ್ಲಿ $150 ವಸೂಲಿ ಮಾಡ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಇವತ್ತಿನಿಂದ ದೇಶದ ಎಲ್ಲಾ ವಿಮಾನಯಾನ ಸಂಸ್ಥೆಗಳು ಟಿಕೆಟ್ ದರ ಏರಿಕೆ ಮಾಡಲು ತೀರ್ಮಾನಿಸಿದ್ದು 3 ಏರ್ಲೈನ್ಸ್ ಕಂಪನಿಗಳು ಈಗಾಗಲೇ ಟಿಕೆಟ್ ದರವನ್ನ ಏರಿಕೆ ಮಾಡಿವೆ. ಏರ್ ಇಂಡಿಯಾ ವಿಮಾನಯಾನ ಸಂಸ್ಥೆ ಭಾರತದೊಳಗೆ ಪ್ರಯಾಣಿಸೋರಿಗೆ ಟಿಕೆಟ್ ದರವನ್ನ $400 ಹೆಚ್ಚಳ ಮಾಡಿದೆ. ಭಾರತ ಬಿಟ್ಟು ಹೊರಗಿನ ದೇಶಗಳಿಗೆ ಹೋಗೋರಿಗೆ $1,200 ಇಂದ $3,000ವರೆಗೂ ಟಿಕೆಟ್ ದರ ಹೆಚ್ಚಿಸಿದೆ. ಇಂಡಿಗೋ ಏರ್ಲೈನ್ಸ್ ದೇಶೀಯ ಹಾರಾಟ ಟಿಕೆಟ್ ದರದಲ್ಲಿ $425 ಏರಿಕೆ ಮಾಡಿದ್ರೆ, ವಿದೇಶಿ ಹಾರಾಟಗಳ ಟಿಕೆಟ್ ದರವನ್ನ $900 ಇಂದ $2,300ವರೆಗೂ ಹೆಚ್ಚಿಸಿದೆ.
ಇವತ್ತು ಆಕಾಶ್ ಏರ್ಲೈನ್ಸ್ ಕೂಡ ದೇಶೀಯ ಹಾರಾಟದ ಟಿಕೆಟ್ ಬೆಲೆಯನ್ನ ₹200 ಹೆಚ್ಚಿಸಿದ್ರೆ ಅಂತಾರಾಷ್ಟ್ರೀಯ ವಿಮಾನಗಳ ಟಿಕೆಟ್ ದರವನ್ನ ₹1,300ವರೆಗೂ ಹೆಚ್ಚಳ ಮಾಡಿದೆ. ಕೊಲ್ಲಿಕಾಳಗದಿಂದ ದಿನೇ ದಿನೇ ಬೆಲೆ ಏರಿಕೆ ಅನ್ನೋದು ಎಲ್ಲ ವಲಯಗಳಿಗೂ ಹರಡ್ತಾ ಇದೆ. ಹೀಗೆ ಮುಂದುವರಿದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆಯೂ ಏರಿಕೆ ಆಗಬಹುದು. ಯಾಕಂದ್ರೆ ಅಮೆರಿಕ ಈಗಾಗಲೇ ಎಲ್ಲಾ ದೇಶಗಳಿಗೂ ನಿಮಗೆ ಬೇಕಾದವರ ಹತ್ರ ಪೆಟ್ರೋಲ್ ಡೀಸೆಲ್ ತಗೊಳ್ಳಿ ಅಂತ ಹೇಳಿ ಸುಮ್ಮನಾಗಿದೆ. ಸದ್ಯಕ್ಕೆ ಗಲ್ಫ್ ರಾಷ್ಟ್ರಗಳಿಂದ ತೈಲ ಪೂರೈಕೆ ನಿಂತಿದ್ದು ರಷ್ಯಾದಿಂದ ಹೆಚ್ಚು ತೈಲ ಪೂರೈಕೆ ಆಗ್ತಿದೆ. ಆದ್ರೆ ಇರಾನ್ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿದೆ. ಇದರಿಂದ ರಷ್ಯಾ ಕೂಡ ಕಚ್ಚಾ ತೈಲ ಬೆಲೆ ದರ ಏರಿಕೆ ಮಾಡಿದೆ. ಹೀಗೆ ಮುಂದುವರಿದ್ರೆ ಭಾರತದಲ್ಲೂ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾದರೂ ಅಚ್ಚರಿ ಪಡಬೇಕಾಗಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಒಂದು ಕಡೆ ಯುದ್ಧ, ಮತ್ತೊಂದು ಕಡೆ ಜನರಲ್ಲಿ ಸಿಲಿಂಡರ್ ಸಿಗ್ತಿಲ್ಲ ಅನ್ನುವಂತಹ ಆತಂಕ, ಇದರ ನಡುವೆ ವದಂತಿ ಹಬ್ಬಿಸುವಂತಹ ಕೆಲಸಗಳು ಕೂಡ ಜೋರಾಗಿಯೇ ನಡೀತಾ ಇದ್ದಾವೆ. ಕಾಳಸಂತೆಯ ದಂಧೆಯನ್ನು ನಡೆಸುವಂಥವ್ರು ಆ ದಂಧೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ರಾಜಕೀಯ ಜಟಾಪಟಿ ಕೂಡ ತಾರಕಕ್ಕೇರಿದೆ. ಎಲ್ಲ ಸಮಸ್ಯೆಗಳಿಗೂ ಕೇಂದ್ರ ಸರ್ಕಾರವೇ ಕಾರಣ ಅಂತೇಳಿ ಕಾಂಗ್ರೆಸ್ ನಾಯಕರು ಆರೋಪವನ್ನು ಮಾಡ್ತಾ ಇದ್ದಾರೆ. ಆದರೆ ಜನರನ್ನು ದಾರಿ ತಪ್ಪಿಸ್ತಾ ಇರುವಂಥದ್ದೇ ಕಾಂಗ್ರೆಸ್ನವರು ಅಂತ ಪ್ರಧಾನಿ ಮೋದಿ ಗುಡುಗಿದ್ದಾರೆ. ರಾಜ್ಯದಲ್ಲಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ತಾಂಡವವಾಡ್ತಿದೆ. ಮೋದಿ ಸರ್ಕಾರ ಇರಾನ್, ರಷ್ಯಾ ಸೇರಿದಂತೆ ಅನೇಕ ದೇಶಗಳ ನಾಯಕರ ಜೊತೆ ಮಾತುಕತೆ ನಡೆಸಿ ಕಚ್ಚಾ ತೈಲ ಮತ್ತು LPGಯನ್ನ ತರಿಸಿಕೊಳ್ತಿದ್ದಾರೆ. ಹೀಗಿದ್ರೂ ಗ್ಯಾಸ್ ಕೊರತೆ ಆಗಿರುವುದಕ್ಕೆ ಮೋದಿ ಸರ್ಕಾರವೇ ಕಾರಣ ಅಂತ ಕಾಂಗ್ರೆಸ್ ದೇಶದ ಹಲವು ಕಡೆ ಪ್ರತಿಭಟನೆಯನ್ನು ಜೋರಾಗಿ ನಡೆಸ್ತಿದೆ. ಇನ್ನು ಕರ್ನಾಟಕದಲ್ಲೂ ಗ್ಯಾಸ್ ಸಿಲಿಂಡರ್ ಸಮಸ್ಯೆಗೆ ಕೇಂದ್ರ ಸರ್ಕಾರವೇ ಕಾರಣ ಅಂತ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರು ಆರೋಪಿಸುತ್ತಿದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ಬಿಜೆಪಿ ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಸಿಲಿಂಡರ್ ಕೊಡಬೇಕು ಅಂತ ಕಾಂಗ್ರೆಸ್ ಹೇಳ್ತಿದ್ರೆ ಗ್ಯಾಸ್ ಸಮಸ್ಯೆನೇ ಇಲ್ಲ ಅಂತಿದೆ ಬಿಜೆಪಿ. ಕೇಂದ್ರ ಸರ್ಕಾರದ ಜವಾಬ್ದಾರಿ, ಸಿಲಿಂಡರ್ ಕೊಡಬೇಕಾಗಿರೋರು ಯಾರಪ್ಪ? ಸ್ಟೇಟ್ ಗವರ್ಮೆಂಟ್ ಅವ್ರು ಕೊಟ್ಟರೆ ನಾವು ವಿತರಣೆ ಮಾಡ್ತೀವಿ. ಸಿಲಿಂಡರ್ಗೆ 10 ದಿವಸ ಸಮಸ್ಯೆ ಖಂಡಿತ ಆಗ್ತದೆ. ಯಾಕಂದರೆ ವಿದೇಶದಿಂದ ಆಮದು ಮಾಡುವಂಥ ಶಿಪ್ಗಳು ಈಗಾಗಲೇ 2 ಬಂದಿದ್ದಾವೆ, ಇನ್ನೂ 4-5 ಬರ್ತಾ ಇದ್ದಾವೆ. ಅದು ಬಂದು ಲಾಜಿಸ್ಟಿಕ್ ಆಗಿ ಎಲ್ಲ ಊರಿಗೆ ಮುಟ್ಟಿ ಡಿಸ್ಟ್ರಿಬ್ಯೂಷನ್ ಆಗೋದಕ್ಕೆ ಸ್ವಲ್ಪ ಸಮಯ ಆಗ್ಬೋದು. ಎಲ್ಲಿ ಈ ಥರ ಕಾಳಸಂತೆ ಆಗ್ತಾ ಇದೆ ಅದನ್ನು ತಡೆಗಟ್ಟುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ಬೋದು. ಇದು ಯುದ್ಧದ ಸಮಯ, ಯುದ್ಧ ನಡೀತಾ ಇದೆ ಪ್ರಪಂಚದಲ್ಲಿ. ಕಾಳಸಂತೆಗೆ ಅವಕಾಶ ಇಲ್ಲ. DCಗಳಿಗೆ ಅಧಿಕಾರ ಇದೆ. ಎಸೆನ್ಷಿಯಲ್ ಕಮೋಡಿಟಿ ಆಕ್ಟ್ ಪ್ರಕಾರ ಅವ್ರು ಕ್ರಮ ತೆಗೆದುಕೋಬೇಕು. ರಾಜ್ಯದಲ್ಲಿ ಕಾಂಗ್ರೆಸ್ ಬಿಜೆಪಿಯವರ ಮಧ್ಯೆ ಗ್ಯಾಸ್ ಕೊರತೆ ಬೆಲೆ ಏರಿಕೆ ಬಗ್ಗೆ ವಾಗ್ಯುದ್ಧ ನಡೆಯುತ್ತಿದೆ. ಇನ್ನೊಂದು ಕಡೆ ಪಶ್ಚಿಮ ಬಂಗಾಳ ಸಾರ್ವಜನಿಕ ಸಮಾವೇಶದಲ್ಲಿ ಭಾಗವಹಿಸಿದ್ದ ಪ್ರಧಾನಿ ಮೋದಿ ಕಾಂಗ್ರೆಸ್ನಿಂದಲೇ ಜನರಲ್ಲಿ ಆತಂಕ ಶುರುವಾಗಿದೆ ಅಂತ ವಾಗ್ದಾಳಿ ನಡೆಸಿದ್ರು. दुनिया में चारों तरफ और हमारे तो अड़ोस पड़ोस में ही युद्ध के हालात, और आप सब भली भांति युद्ध की क्या भयानकता है वो रोजमर्रा देख रहे हो. हमारी सरकार उससे निपटने के लिए हमारे देश के नागरिकों को कम से कम मुसीबत आए इसलिए हो सके उतने सारे प्रयास कर रही है. कांग्रेस पूरी कोशिश कर रही है कि देश में पैनिक क्रिएट हो, देश मुश्किल में फंस जाए और उसके बाद कांग्रेस भर भर कर मोदी को गाली दे. ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆಗ್ತಿರೋದಕ್ಕೆ ಮೂಲ ಕಾರಣ ಮಧ್ಯಪ್ರಾಚ್ಯ ದೇಶಗಳಲ್ಲಾಗ್ತಿರೋ ಯುದ್ಧ ಅನ್ನೋದು ಎಲ್ಲರಿಗೂ ಗೊತ್ತು. ಹೀಗಿದ್ರು ಜನರಲ್ಲಿ ಆತಂಕ ದೂರ ಮಾಡೋ ಬದಲು ಕಾಂಗ್ರೆಸ್ನವರು ಬಿಜೆಪಿಯವರು ಕಾಂಗ್ರೆಸ್ನವರನ್ನ ಬೈದಾಡ್ಕೊಂಡು ರಾಜಕೀಯ ಮಾಡ್ತಿರೋದು ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.